ಎಲ್ರಿಗೂ ನಮಸ್ಕಾರ. ಚಿತ್ತೂರು ಜಿಲ್ಲಾ ಪಲ್ನೆ ತಾಲೂಕು ವಿಕೋಟ ಮಂಡಲ ಒಂದು ಶ್ರೀ ಶ್ರೀ ನಾಡಪ್ರಭು ಕೆಂಪೇಗೌಡ ಕಂಚಿನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಅತ್ಯಂತ ವೈಭವದಿಂದ ನಡೆಯಲಿದ್ದು, ಈ ಕಾರ್ಯಕ್ರಮ ದಿನಾಂಕ 17/7/2026 ಶುಕ್ರವಾರ ಸಮಯ ಬೆಳಗ್ಗೆ 9:30 ಗಂಟೆಗೆ ನಮ್ಮ ವಿಕೋಟ್ ನಗರದಲ್ಲಿ ಮುಖ್ಯ ಅತಿಥಿಗಳಾದಂಥ ಶ್ರೀ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು, ಪೀಠಾಧ್ಯಕ್ಷರು ಶ್ರೀ ಆದಿಚುಂಚನಗಿರಿ ಮಹಾಸ್ಥಾಪಕ ಮಠ, ಅದೇ ರೀತಿ ಶ್ರೀ ಶ್ರೀ ಮಂಗಲನಾಥ ಸ್ವಾಮೀಜಿಗಳು ಶಾಖಾ ಮಠ ಚಿಕ್ಕಬಳ್ಳಾಪುರ, ಮಾನ್ಯ ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಅವರು ಮುಖ್ಯ ಅತಿಥಿಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವಿಶೇಷ ಗಣ್ಯಮಾನ್ಯರು ಆಗಮಿಸಿದ್ದಾರೆ. ಡಾಕ್ಟರ್ ಸುಧಾಕರ್ ಅವರು, ಮಾನ್ಯ ಲೋಕಸಭಾ ಸದಸ್ಯರು ಚಿಕ್ಕಬಳ್ಳಾಪುರ, ಡಾಕ್ಟರ್ ಸುಧಾಕರ್ ರೆಡ್ಡಿ ಅವರು ಮಾನ್ಯ ಮಾಜಿ ಮಂತ್ರಿಗಳು ಹಾಗೂ ಶಾಸಕರು ಚಿಂತಾಮಣಿ, ಕೆ ಶ್ರೀನಿವಾಸ್ ಗೌಡರು ಮಾಜಿ ಮಂತ್ರಿಗಳು ಕೋಲಾರ, ಶರತ್ ಬಚ್ಚೇಗೌಡರು ಶಾಸಕರು ಹೊಸಕೋಟ, KY ನಂಜೇಗೌಡರು ಶಾಸಕರು ಮಾಲೂರು, ಮತ್ತು ವೆಂಕಟಶಿವಾರೆಡ್ಡಿ ಅವರು ಶಾಸಕರು ಶ್ರೀನಿವಾಸಪುರ, KV ಶಂಕರಪ್ಪನವರು ಅಧ್ಯಕ್ಷರು ಜಿಲ್ಲಾ ಒಕ್ಕಲಿಗರ ಸಂಘದ ಕೋಲಾರ, ಮತ್ತು ಡಾಕ್ಟರ್ ರಮೇಶ್ ಅವರು ನಿರ್ದೇಶಕರು ರಾಜ್ಯ ಒಕ್ಕಲಿಗರ ಸಂಘದ ಬೆಂಗಳೂರು, ಅದೇ ರೀತಿ CM ಶ್ರೀನಾಥ್ನವರು JDS ಮುಖಂಡರು ಸಮಾಜ ಸೇವಕರು ಕೋಲಾರ, ಅದೇ ರೀತಿ ಮುಳಬಾಲ್ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಆಲಂಗೂರು ಶಿವಣ್ಣ ಅವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮ ಆಗಮಿಸಲಿದ್ದಾರೆ. ಈ ಒಂದು ನಾಡಪ್ರಭು ಕೆಂಪೇಗೌಡ ಕಂಚಿನ ವಿಗ್ರಹ ಪ್ರತಿಷ್ಠಾಪನಾ ಮುಖ್ಯ ಕಾರ್ಯಕ್ರಮಕ್ಕೆ ಎಲ್ಲ ನಾಯಕರು, ಮುಖಂಡರು ಮತ್ತು ಎಲ್ಲ ಸಾರ್ವಜನಿಕರು, ರೈತ ಬಾಂಧವರು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕಂತಾಗಿ ತಮ್ಮಲ್ಲಿ ಮನವಿ ಮಾಡ್ತೀವಿ. ಇವತ್ತು ಕೆಂಪೇಗೌಡರ ಒಂದು ದೇಶ ವಿದೇಶ ಎಲ್ಲ ಕೂಡ ಸಹ ಒಂದು ಹಬ್ಬವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ನಾಡಪ್ರಭು ಕೆಂಪೇಗೌಡರು ಒಂದು ಸುಮಾರು 500 ವರ್ಷಗಳ ಮುಂಚೆ ಮಾಡಿರುವಂತ ಒಂದು ಕೆಲಸಗಳ ಕಾರ್ಯಕ್ರಮಗಳನ್ನು ನೋಡಿ ಗುರುತಿಸಿ ಇವತ್ತು ನಮ್ಮ ಬೆಂಗಳೂರು ಸುಂದರವಾಗಿದೆ ಅಂದ್ರೆ ನಮ್ಮ ನಾಡಪ್ರಭು ಕೆಂಪೇಗೌಡರ ಹೆಸರು. ಅದಕ್ಕೆ ಅವಾಗ ಸಿಲಿಕಾನ್ ಸಿಟಿ ಹೆಸರು ಬಂದು ಕೂಡ ಬೆಂಗಳೂರಿಗೆ ನಮ್ಮ ನಾಡಪ್ರಭು ಕೆಂಪೇಗೌಡರಿಂದ. ಈ ದಿನ ಇವತ್ತು ನಮ್ಮ ಪಕ್ಕದ ರಾಜ್ಯದ ಆಂಧ್ರ ಪ್ರದೇಶದಲ್ಲೂ ಕೂಡ ನಾಡಪ್ರಭು ಕೆಂಪೇಗೌಡರ ಒಂದು ಕಂಚಿನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಲ್ಲೂ ಸಹ ನಾಡಪ್ರಭು ಕೆಂಪೇಗೌಡ ಕಂಚಿನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಯಾಕಂದ್ರೆ ಅವರು ಮಾಡಿರೋ ಒಂದು ಸೇವೆ, ಮಾಡಿರೋ ಕಾರ್ಯಗಳಿಂದ ಇವಾಗ ನಮ್ಮ ಪಕ್ಕದ ರಾಜ್ಯದ ಆಂಧ್ರ ಪ್ರದೇಶದಲ್ಲೂ ಕೂಡ ಅವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಅವರ ಮಾಡುವಂತ ಸೇವೆಗಳಿಂದ ನೋಡಿ ಈ ಒಂದು ಕೆಂಪೇಗೌಡರನ್ನ ಗುರುತಿಸಿ ಇವತ್ತು ನಮ್ಮ ಅಣ್ಣ ತಮ್ಮಂದರಾದಂತ ಒಂದು ಆಂಧ್ರ ಪ್ರದೇಶ ವಿಕೋಟ ಮಂಡಲದಲ್ಲಿ ಕೂಡ ಸಹ ಕೆಂಪೇಗೌಡರ ಒಂದು ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ನಮ್ಮ ತಾಲೂಕಿನ ಎಲ್ಲ ಮನೆಗೂ ನಾಯಕರು, ಮುಖಂಡರಿಗೂ ಎಲ್ರಿಗೂ ಆಹ್ವಾನ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಡಿಸ್ಟಿಕ್ನಿಂದ ಎಲ್ಲರೂ ನಾವು ಹೋಗಿ ಆ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಇವತ್ತು ಇಷ್ಟು ಅದ್ದೂರಿಯಾಗಿ ಮಾಡ್ತಾ ಇದೆ ಅಂದ್ರೆ ಅವರು ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು ಸಮಸ್ತ ಒಕ್ಕಲಿಗ ಸಮುದಾಯ ಮುಖಂಡರು ಹಾಗೂ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಲು ಬರ್ತಾ ಇದ್ದಾರೆ. ನಾವು ಹೋಗೋಣ, ನಾವು ಕಾರ್ಯಕ್ರಮನ ಯಶಸ್ವಿ ಮಾಡೋಣ ಅಂತೇಳಿ ಎಲ್ಲರಿಗೂ, ನಮ್ಮ ಕುಲ ಬಾಂಧವರಿಗೂ ಮತ್ತು ರೈತ ಬಾಂಧವರಿಗೂ ಎಲ್ಲ ಸಾರ್ವಜನಿಕರಿಗೂ ಮನವಿ ಮಾಡ್ತೇನೆ. ಜೈ ಹಿಂದ್, ಜೈ ಕೆಂಪೇಗೌಡ.